ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿತ್ಯಾಗ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಪಿಷಂ. ಹೀಗೆ ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯ ಎಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವವನ ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. So I'll just go back to the same scene. What are the ways in which we can actually learn to protect ourselves? ನಮ್ಮನ್ನು ನಾವು ಕರ್ಮ ಬಂಧನದಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಮೊದಲನೇದು ಏನು ಹೇಳ್ತಾ ಇದ್ದಾನೆ ಕೃಷ್ಣ, ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. You have to keep the mind and the intelligence under your control and then you have to get into the work. Now when he says under control, what he's talking about is that you should have the right perspective for work. ಕರ್ಮ ಮಾಡಬೇಕಾದ್ರೆ ಸರಿಯಾದಂಥ ಧೋರಣೆ ಇಟ್ಕೊಂಡು ಮನೋಭಾವ ಇಟ್ಕೊಂಡು ಮಾಡಬೇಕು. ಮನಸ್ಸನ್ನ ಬುದ್ಧಿಯನ್ನ ನಿಗ್ರಹದಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ಇಟ್ಸ್ ನಾಟ್ ಲೈಕ್ ಯು ಆರ್ಟಿಫಿಷಿಯಲಿ ಕಂಟ್ರೋಲ್ ದ ಮೈಂಡ್. ನೋ, ಯು ಗೆಟ್ ಇನ್ ಟು ಎನಿ ವರ್ಕ್ ವಿತ್ ದ ರೈಟ್ ಪರ್ಸ್ಪೆಕ್ಟಿವ್ ಆರ್ ರೈಟ್ ಆಟಿಟ್ಯೂಡ್. ಯಾವುದೇ ಕರ್ಮ ಮಾಡಬೇಕಾದ್ರೆ ಸರಿಯಾದಂಥ ಮನೋಭಾವ ಅಥವಾ ಧೋರಣೆ ಇಟ್ಕೊಂಡು ಕೆಲಸಕ್ಕೆ ಇಳಿಬೇಕು, ಕರ್ಮಕ್ಕೆ ಇಳಿಬೇಕು, ಮೊದಲನೇದು. ಎರಡನೇದು, ತನ್ನ ಸ್ವತ್ತಿನ ವಿಷಯದಲ್ಲಿ ಒಡೆತನವನ್ನು ಬಿಡಬೇಕು. ಯು ಶುಡ್ clearly always have the notion that nothing belongs to you. ಯಾವುದಕ್ಕೂ ಕೂಡ ನಾವು ಒಡೆಯರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಮನೋಭಾವ ಯಾವಾಗಲೂ ನಮ್ಮೆಲ್ಲ ಹಿನ್ನೆಲೆಯಲ್ಲಿ ಇರಬೇಕು. ಅವತ್ತು ನಾವು ಮಾತಾಡಿದ್ವಿ, ಮೂರನ್ನು ಮಾತಾಡಿದ್ವಿ. ದೇಹ ಮನಸ್ಸು ಎರಡೂ ಕೂಡ ಪಂಚಭೂತಗಳಿಂದ ಆಗಿದೆ. ಆತ್ಮ ಪರಮಾತ್ಮನಿಂದ ಬಂದಿದೆ. ಆತ್ಮ ಪರಮಾತ್ಮನಿಗೆ ಸೇರಿದ್ದು, ದೇಹ ಮನಸ್ಸು ಪಂಚಭೂತಗಳಿಗೆ ಸೇರಿದ್ದು. ಇದರಲ್ಲಿ ನಿಮ್ದು ಯಾವುದು ಅಂತ? ವಾಟ್ ಈಸ್ ಅವರ್ಸ್ ಟು ಸೇ ದಿಸ್ ಈಸ್ ಮೈನ್? Panchabhutas do not belong to us. So the body and mind do not belong to us. The soul belongs to the Supreme Soul. So it is also not belonging to us. Then what is mind? Where does this idea of I come from in between? ಎಲ್ಲಿ ನಾನು ಅನ್ನೋ ಭಾವನೆ ಬರುತ್ತೆ? ಆತ್ಮ ಪರಮಾತ್ಮನಿಗೆ ಸೇರಿದೆ, ನಮ್ದಲ್ಲ ಅಂತ ಗೊತ್ತು. ದೇಹ ಮನಸ್ಸು ಪಂಚಭೂತಗಳಿಗೆ ಸೇರಿದೆ, ಅದು ನಮ್ದಲ್ಲ ಅಂತ ಗೊತ್ತಿದೆ. ಹಾಗಿದ್ರೆ ನಂದು ನಂದು ಅಂತ ನಾವು ಏನನ್ನ ಹೇಳ್ತೀವಿ? ದಿಸ್ ಇಸ್ ದ ಕ್ವಶನ್ ದಟ್ ಯು ಹ್ಯಾವ್ ಟು ಆಸ್ಕ್ ಯುವರ್ ಸೆಲ್ಫ್ ಆಲ್ ದ ಟೈಮ್. ಮೂರನೇದೇನು ಹೇಳ್ತಾ ಇದ್ದಾನೆ? ಹೌ ಟು ಡೂ ದ ವರ್ಕ್. ಯು ಓನ್ಲಿ ಹ್ಯಾವ್ ಟು ಡೂ ದ ವರ್ಕ್ ವಿಚ್ ಇಸ್ ಜಸ್ಟ್ ಸಫಿಷಿಯಂಟ್ ಟು ಪ್ರೊಟೆಕ್ಟ್ ಯುವರ್ ಬಾಡಿ ಅಂಡ್ ಮೈಂಡ್, ಬಿಕಾಸ್ ದಟ್ ಈಸ್ ದ ಟೂಲ್ ದಟ್ ಈಸ್ ಗಿವನ್ ಟು ಯು ಫಾರ್ ಯುವರ್ ಪ್ರೋಗ್ರೆಸ್. ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ವಾಟ್ ಎವರ್ ಇಸ್ ನೆಸೆಸರಿ ಟು ಟೇಕ್ ಕೇರ್ ಆಫ್ ದ ಬಾಡಿ ಅಂಡ್ ದ ಮೈಂಡ್, ದಟ್ ಈಸ್ ಆಲ್ ದಟ್ ಹಿ ಈಸ್ ಗೋಯಿಂಗ್ ಟು ಡೂ ದ ವರ್ಕ್ ಫಾರ್. If the person has these three approaches to work, then there will be no sinful effect on the work on the person. ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಅಥವಾ ಕರ್ಮಕ್ಕೆ ಅಪ್ರೋಚ್ ಇತ್ತು ಅಂತಂದ್ರೆ, ಒಂದು ರೀತಿಯಾದಂಥ ಧೋರಣೆ ಇತ್ತು ಅಂತಂದ್ರೆ, ಕೆಲಸ ಮಾಡ್ತಕ್ಕಂಥ ರೀತಿ ಇತ್ತು ಅಂತಂದ್ರೆ, ಆಗ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಪಾಪಪೂರಿತ ಪ್ರತಿಕ್ರಿಯೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಇದು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಬರೀ ಪಾಪಪೂರಿತ ಪ್ರತಿಕ್ರಿಯೆ ಬರಲ್ಲ ಅಂತ ಹೇಳ್ತಾನೆ. ಪ್ರತಿಕ್ರಿಯೆ ಒಂಚೂರಾದ್ರೂ ಬಂದೇ ಬರುತ್ತೆ. ಏನೇ ಕರ್ಮ ಮಾಡಿದ್ರೂ ಒಂಚೂರು ಪ್ರತಿಕ್ರಿಯೆ ಆಗುತ್ತೆ. ಇಟ್ ಈಸ್ ಇನ್ನೆವಿಟಬಲ್. He says in the 18th chapter, in one of the slokas, whatever work you do, there will be some reaction from nature. It is inevitable. ಬೆಂಕಿ ಇದ್ ಕಡೆ ಹೊಗೆ ಇರಲೇಬೇಕು. ಬೆಂಕಿ ಇದೆ, ಒಂಚೂರು ಹೊಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. Wherever there is fire, some amount of smoke is always there. It is inevitable. Likewise, whenever anybody does any work, whether it's a good work, bad work, doesn't matter, there will be some reaction in nature. That cannot be avoided. So what he is now talking about is that
the bad reaction that we are going to get from nature can be avoided. Bad reaction is what we call as a sinful reaction. ಪಾಪಪೂರಿತ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಅದನ್ನು. ಸೊ ನಿಸರ್ಗದಲ್ಲಿ ನಾವು ಏನೇ ಕರ್ಮ ಮಾಡಿದ್ರೂ ನಿಸರ್ಗದಿಂದ ಒಂದು ರೀತಿಯಾದಂಥ ಪ್ರತಿಕ್ರಿಯೆ ಆಗುತ್ತೆ. ಯಾವುದು ನಮಗೆ ಸ್ವಲ್ಪ ಮಟ್ಟಿಗೆ ಹಾನಿ ಮಾಡುತ್ತೋ ಅಂತ ಅನಿಸುತ್ತೋ ಅದನ್ನು ನಾವು ಪಾಪಪೂರಿತ ಪ್ರತಿಕ್ರಿಯೆ ಅಂತ ಕರಿತೀವಿ. ಯಾವುದು ನಮಗೆ ಸ್ವಲ್ಪ ಒಳಿತನ್ನು ಮಾಡುತ್ತೆ ಅಂತ ಅನಿಸುತ್ತೋ ಅದನ್ನು ನಾವು ಪುಣ್ಯದ ಕೆಲಸ ಅಂತ ಕರಿತೀವಿ. ಇಷ್ಟೇ, ಸರಿ. ಸೊ ಹಾಗಾಗಿ ಎವ್ರಿ ಆಕ್ಷನ್ ಕ್ರಿಯೇಟ್ಸ್ ಸಮ್ ಅಮೌಂಟ್ ಆಫ್ ರಿಯಾಕ್ಷನ್ ಇನ್ ನೇಚರ್. Please remember this. It is inevitable. And the example Krishna gives is, wherever there is fire, there is smoke. ಏನೇ ಕರ್ಮ ಮಾಡಿದ್ರು ಕೂಡ ಪ್ರಕೃತಿಯಿಂದ ಒಂಚೂರಾದ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಬೆಂಕಿ ಜೊತೆಗೆ ಯಾವಾಗಲೂ ಹೊಗೆ ಇದ್ದಂತೆ ಪ್ರಕೃತಿ ಆ ಪ್ರತಿಕ್ರಿಯೆ ಯಾವಾಗಲೂ ಇದ್ದೇ ಇರುತ್ತೆ, ಯಾವುದೇ ಕರ್ಮ ಮಾಡಿದ್ರು ಕೂಡ. ಹಾಗಾದ್ರೆ ನಮ್ಗೆ ಯಾವುದೂ ಬೇಡ ಅನ್ನೋದಾಯ್ತು ಅಂತಂದ್ರೆ ಪುಣ್ಯನೂ ಬೇಡ, ಪಾಪನೂ ಬೇಡ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ದೇ ಸ್ಟಾರ್ಟ್ ಬಿಕಮಿಂಗ್ ಸನ್ಯಾಸೀಸ್. ಸನ್ಯಾಸಿ ಅಂದ್ರೆ ಯಾರು? ಯಾರು ಕರ್ಮನೇ ತ್ಯಾಗ ಮಾಡಿಬಿಡ್ತಾರೋ ಅವರು ಸನ್ಯಾಸಿ. ನಾ ಏನೂ ಮಾಡಲ್ಲಪ್ಪ, ಸುಮ್ಮನೆ ಕೂತಿರ್ತೀನಿ, ಐ ವಿಲ್ ನಾಟ್ ಡೂ ಎನಿಥಿಂಗ್. ಇದು ಕರ್ಮ ಸನ್ಯಾಸ ಯೋಗ. ಸನ್ಯಾಸ ಯೋಗ ಅಂತಂದ್ರೆ ಕರ್ಮವನ್ನೇ ತ್ಯಾಗ ಮಾಡಿದ್ರೆ ಅದು ಸನ್ಯಾಸ ಯೋಗ. ಕೆಲಸ ಮಾಡ್ತೀನಿ, ಆದ್ರೆ ಕೆಲಸದ ಏನು ಫಲ ಇದೆ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ, ನಾನು ಅದನ್ನ ತಗೊಳ್ಳಲ್ಲ. ಇದು ಕರ್ಮಯೋಗ. ಸನ್ಯಾಸ ಯೋಗಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಹೇಳ್ತಾ ಇದ್ದೀನಿ. ಸನ್ಯಾಸ ಯೋಗದಲ್ಲಿ ಕರ್ಮವನ್ನೇ ತ್ಯಾಗ ಮಾಡಿಬಿಡ್ತಾರೆ. ಕರ್ಮಯೋಗದಲ್ಲಿ ಕರ್ಮನ ತ್ಯಾಗ ಮಾಡಲ್ಲ, ಕರ್ಮ ಫಲವನ್ನು ತ್ಯಾಗ ಮಾಡ್ತಾರೆ. ವೆರಿ ಕ್ಲಿಯರ್ ಡಿಫರೆನ್ಸ್, ಸರಿನಾ? ಈಗ ಮನೆಯಲ್ಲಿ ಅವರ ಜವಾಬ್ದಾರಿನೆಲ್ಲ ಬಿಟ್ಟು ಆಶ್ರಮಕ್ಕೆ ಹೋಗಿ ಸೇರ್ಕೊಳ್ತು ಅಂದ್ರೆ ಹೋಗಿ ಸನ್ಯಾಸಿ ಆಗ್ಬಿಟ್ರು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನೇನೆಲ್ಲ ಕೆಲಸ ಮಾಡಬೇಕಿತ್ತು ಎಲ್ಲವನ್ನು ತ್ಯಾಗ ಮಾಡಿ ಅವರು ಆಶ್ರಮಕ್ಕೆ ಸೇರ್ಕೊಂಡು ಸನ್ಯಾಸಿ ಆದ್ರು, ಯಾವುದೋ ಮಠಕ್ಕೆ ಸೇರ್ಕೊಂಡು ಸನ್ಯಾಸಿ ಆದ್ರು. ಅದನ್ನೇ ಬಾಬೂಜಿ ಅವರು ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಬೈಯೋದು ತಪ್ಪು ಅಂತ ಹೇಳ್ತಾರೆ. ಅದನ್ನು ನಿಮಗಿರ್ತಕ್ಕಂಥ ಜವಾಬ್ದಾರಿನೆಲ್ಲ ನೀವು ಬೇರೆಯವ್ರು ಕೊಟ್ಬಿಟ್ಟು ನೀವು ಹೋಗ್ಬಿಡ್ತು ಅಂತಂದ್ರೆ ಯಾರು ನೋಡ್ಕೊಳ್ತಾರೆ ಅವ್ರನ್ನ? ಇದನ್ನೇ ವಿವೇಕಾನಂದರು ಮಾಡ್ತಾರೆ. ವಿವೇಕಾನಂದರು ಕೂಡ ಅವರ ಸಂಸಾರವನ್ನು ತ್ಯಾಗ ಮಾಡಿಬಿಡ್ತಾರೆ. ಬಹಳ ಕಡಿಮೆ ಮಂದಿಗೆ ಗೊತ್ತಿದೆ ವಿವೇಕಾನಂದರು ಅವ್ರ ಸಂಸಾರ ತ್ಯಾಗ ಮಾಡಿದ ಮೇಲೆ ಅವ್ರ ತಾಯಿಗೆ ಏನಾಯ್ತು, ಅವ್ರ ಬೇರೆ ಕುಟುಂಬದ ಸದಸ್ಯರಿಗೆ ಏನಾಯ್ತು? ಯಾರಾದ್ರೂ ಓದಿದಾರೆ ಅದ್ರ ಬಗ್ಗೆ? ಯಾರು ಓದಿರ್ಲಿಕ್ಕಿಲ್ಲ. Nobody would have read. What happened to Vivekananda's mother when he quit this world to take up sannyasa? What happened to Vivekananda's mother in due course of time? What happened to Vivekananda's family members in due course of time? This will be a good homework for you to look at tomorrow. ನಾಳೆ ಇದನ್ನ ಹೋಮ್ವರ್ಕ್ ತರ ನೋಡ್ಕೊಂಬನ್ರಿ. Let us at least focus a bit more light on that. They suffered a lot. ಹೇಳ್ರಿ. They suffered a lot. His family suffered a lot because he took sannyasa. That much I know, but I want you to go into more specifics. He says he saw his family, people dying in front of him. So you go from this point that they suffered to the next point that they died. That is not the actual thing that I'm looking for. I want something more specific in between. What exactly happened? So please look at it. ನಾಳೆ ನೋಡ್ಕೊಂಬನ್ರಿ. ಬುದ್ಧ ಕೂಡ ಅರಮನೆ ಬಿಟ್ಟು ಹೋಗಿರ್ತಾನೆ, ಮದುವೆ ಬೇರೆ ಆಗಿರ್ತಾನೆ, ಮನೆ ಬಿಟ್ಟು ಓಡೋಗಿರ್ತಾನೆ. ಮನೆ ಬಿಟ್ಟು ಓಡೋದ್ಮೇಲೆ ಸನ್ಯಾಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬಂದ್ಮೇಲೆ ಬುದ್ಧ ಹೆಂಡತಿಗೆ ಹೇಳ್ತಾನೆ, ನಾನು ತಪ್ಪು ಮಾಡಿದೆ ಅಂತ. ಬುದ್ಧ ಕಮ್ಸ್ ಬ್ಯಾಕ್ ಅಂಡ್ ಟೆಲ್ಸ್ ಹಿಸ್ ವೈಫ್, ಐ ಡಿಡ್ ಎ ಮಿಸ್ಟೇಕ್ ಇನ್ ಮೈ ಲೈಫ್. ವಾಟ್ ಐ ಅಚೀವ್ಡ್ ಇನ್ ದ ಫಾರೆಸ್ಟ್ ಐ ಪ್ರಾಬಬ್ಲಿ ಕುಡ್ ಹ್ಯಾವ್ ಅಚೀವ್ಡ್ ಹಿಯರ್ ಓನ್ಲಿ. ನಾ ಕಾಡಿನಲ್ಲಿ ಏನು ಹೋಗಿ ಸಾಧನೆ ಮಾಡಿದೆ ಅದನ್ನ ಇಲ್ಲೇ ಮಾಡ್ಬೋದಿತ್ತು ಅಂತ ಹೇಳ್ತಾನೆ, ಎಲ್ಲ ಜ್ಞಾನೋದಯ ಆದ್ಮೇಲೆ. ಸರಿನಾ? ಬಟ್ ದೆನ್ ಹಿ ಹ್ಯಾಡ್ ಟು ಗೋ ಥ್ರೂ ದಟ್ ಪ್ರೋಸೆಸ್. ಓಕೆ, ನಾಗರಾಜ್ ಅವ್ರು ಹೇಳ್ರಿ. So sudden poverty, loss of home, so financial hardship, family tragedies, ಇದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೀವೇನು ಎ ಇಂದ ನೋಡ್ಕೊಂಡು ಹೇಳ್ತಾ ಇದ್ರೆ ಟಕ್ ಅಂತ? ಇಲ್ಲ, ಗೂಗಲ್ ಅಲ್ಲಿ ನೋಡಿ ಹೇಳ್ತೀನಿ. ಅದೇನೇ ಹೇಳ್ತಿರೋದು. ಗೂಗಲ್ ಹಾಕಿದ್ರೆ ಅಷ್ಟೇನೆ, ಸರ್ಚ್ ಇಂಜಿನ್ ಹಾಕಿರ್ತೀರಾ, ಜಸ್ಟ್ ಗೋ ಇನ್ ಟು ದ ಸ್ಪೆಸಿಫಿಕ್ಸ್. ದಟ್ಸ್ ಎ ವೆರಿ ಜನರಲ್ ಆನ್ಸರ್. ದಟ್ ಮಚ್ ವಿ ನೋ.
when nobody is there to take care of the family. Vivekananda himself will not get a job. For 1 to 2 years he suffers. ಅವರು ಸಂಸಾರದಲ್ಲಿ ಇದ್ಕೊಂಡೇನೆ ಅವ್ರಿಗೆ ಒಂದು ಚೂರು ಹಣ ಹುಟ್ಟಲ್ಲ. ಎಲ್ಲ ಕಡೆ ಕೆಲಸಕ್ಕೋಸ್ಕರ ಅಲಿತಾರೆ, ಎಲ್ಲೂ ಕೆಲಸ ಸಿಗಲ್ಲ. He suffers a lot. And then in the midst of this suffering, he is the most educated person in the family. ಇದರ ನಡುವೆ ಸಂಸಾರವನ್ನು ಬಿಟ್ಟು ಅವರು ಸನ್ಯಾಸತ್ವ ತಗೊಂಡು ಇಡೀ ಸಂಸಾರನ ಅವರು ನಡುವಿನ ಕೈ ಬಿಟ್ಟಂಗೆ ಆಗುತ್ತೆ. ಆಬ್ವಿಯಸ್ಲಿ ಒಬ್ಬರೇ ಇದ್ದಿದ್ದು ದುಡಿಲಿಕ್ಕೆ, ಅವರು ಹೋಗಿ ಸನ್ಯಾಸತ್ವ ತಗೊಂಡ್ಬಿಡ್ತು ಅಂತಂದ್ರೆ ಕುಟುಂಬಕ್ಕೆ ಏನಾಗುತ್ತೆ? ಯಾರು ಅದಕ್ಕೆ ಹಣ ಗಳಿಸ್ಕೊಡ್ತಾರೆ? ಯಾರು ಅವ್ರನ್ನ ನೋಡ್ಕೊಳ್ತಾರೆ? ಸೊ ಇಟ್ಸ್ ಎ ಕ್ವೆಶನ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್. ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ನೋಡ್ರಿ, ಒಂದು ಹಂತಕ್ಕೆ ನೀವು ಬೆಳೆದು ಆಧ್ಯಾತ್ಮಿಕವಾಗಿ ಬೆಳೆದು ನಂತರ ಸಂಸಾರ ತ್ಯಾಗ ಮಾಡಿದ್ರೆ ಭಗವಂತನೇ ನಿಮ್ಮ ಜವಾಬ್ದಾರಿಯನ್ನು ತಗೊಳ್ತಾನೆ. ಗಾಡ್ ವಿಲ್ ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ. Even though you might not be there with the family, God will take the responsibility of taking care of your family. That is also noticed. Adu Shastradallu ide. It is there in the Shastras that if you evolve to a certain extent, Krishna also says, if you evolve to a certain extent, then God himself will become responsible for your family. That is what happens. But ಅದಾಗಲಿಕ್ಕೆ ಮುಂಚೆ ನೀವು ಸಂಸಾರ ತ್ಯಾಗ ಮಾಡ್ತು ಅಂತಂದ್ರೆ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಸಂಸಾರದವರು ನಿಭಾಯಿಸಬೇಕಾಗತ್ತೆ. They will have to undergo a lot of difficulties. This much so obviously when Vivekananda went away, he was the only earning member. He was also not earning well. When he went away, nobody else was there to take care of the family. So ಬಡತನ ಬರುತ್ತೆ, ಸಾಕಷ್ಟು ರೋಗ ರುಜಿನಗಳು ಬರುತ್ತೆ. ನೀವು ಅವ್ರದ್ದು ನೆನೆಸ್ಕೊಳ್ರಿ, ಅವರ ತಾಯಿಗೆ ಅವ್ರ ತಂಗಿಗೆಲ್ಲ ಏನಾಗಿರುತ್ತೆ ಅಂತ. ಜಸ್ಟ್ ಥಿಂಕ್ ಅಬೌಟ್ ಇಟ್. ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ದೆಮ್? ಸೊ ಎನಿವೆ, ಈಗ ಒಂದು ವಿಚಾರ ಹೇಳ್ತೀನಿ. ಈಗ ನಿನ್ನೆ ನಾವು ಅಷ್ಟವಕ್ರ ಗೀತೆ ಓದ್ತಿದ್ವಿ. ಸುಮಾರು ಜನ ಪ್ರಾಯಶಃ ಕೇಳಿರ್ತೀರ ಅದನ್ನ, ನಿನ್ನೆ ಓದಿದ್ದು. ಅನುಭವ ಸಂಸ್ಕಾರ ಆಗಿ ಹೇಗೆ ಮಾರ್ಪಾಡಾಗತ್ತೆ, ಏನ್ ಸೇರಿಸಿದ್ರೆ ಮಾರ್ಪಾಡಾಗತ್ತೆ ಅಂತ ಓದಿದ್ವಿ. ಎನರ್ಜಿ, ಎಮೋಷನ್, ಈಗೋ. ಎನರ್ಜಿ ಅಂದ್ರೆ ದಾಜಿಯವರು ಅದನ್ನ ಮೆಮರಿ ಅಂತ ಬರೆದಿದ್ದಾರೆ. ಮೆಮರಿ ಅಂತಂದ್ರೆ ಪದೇ ಪದೇ ಒಂದು ವಿಚಾರ ನೆನೆಸ್ಕೊಂಡ್ರೆ ಅದಕ್ಕೆ ನಾವು ಶಕ್ತಿಯನ್ನು ತುಂಬ್ತೀವಿ, ಬಲ ತುಂಬ್ತೀವಿ. ಸೊ ಯು ಆರ್ ಆಡಿಂಗ್ ಎನರ್ಜಿ. Whenever you remember something and you make it more deeper in your memory, you are remembering something. You are adding energy to it, to that experience, because you are remembering it. So energy, ego and emotions. If you add any of these three, the experience is going to get converted into a samskara in us. So please remember this formula. We have not discussed yesterday regarding how to deal with the experience then. How do you handle the experience that it does not get converted into samskara? That is what we have to learn. No? Once we learn the technique, then we will be protected against all samskaras. And that's the homework I have given yesterday. What are all the ways in which you can learn not to add ego, not to add emotions, not to add energy? These are the three things to actually ponder about. Anyway, how to deal with it, how to handle the experience so that we don't form samskaras is the next part of the question that we'll come to later on. ಅನುಭವನ ಯಾವ ರೀತಿ ನಿಭಾಯಿಸಿದ್ರೆ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ಳದೇ ಇರ್ತಕ್ಕಂಥ ರೀತಿಯಲ್ಲಿ ಜೀವನ ಮಾಡಬಹುದು. ಇದನ್ನು ಒಂದ್ಸತಿ ಕಲ್ತ್ಕೊಂಡ್ಬಿಟ್ರೆ ಜೀವನದಲ್ಲಿ ನಾವು ಇಡೀ ಸಂಸಾರದಲ್ಲಿ ಎಷ್ಟೇ ವರ್ಷ ಇದ್ರೂ ಕೂಡ ಯಾವ ಸಂಸ್ಕಾರನ ಮಾಡ್ಕೊಳ್ದಿರೋ ಜೀವನ ಮಾಡಬಹುದು. Then all that you have to do is just undergo the bhog of some of the samskaras which are left behind. Because bulk of the samskaras anyway will get cleaned up in our system. ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸದಲ್ಲಿ ಸಾಕಷ್ಟು ಸಂಸ್ಕಾರಗಳು ಶುದ್ಧೀಕರಣ ಆಗೋಗುತ್ತೆ. ಸೊ ಕೆಲವು ಸಂಸ್ಕಾರಗಳು ಉಳ್ಕೊಳ್ಳುತ್ತೆ. ಆ ಸಂಸ್ಕಾರಗಳ ಒಂದು ಭೋಗವನ್ನಷ್ಟೇ ನಾವು ಅನುಭವಿಸ್ಬೇಕು. ಹೊಸ ಸಂಸ್ಕಾರಗಳು ಮಾಡ್ಕೊಳ್ತಿಲ್ಲ, ಯಾಕೆಂದ್ರೆ ನಮ್ಮ ಅನುಭವಗಳನ್ನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದೀವಿ. ಅದು ಎರಡನೇ ಪ್ರಶ್ನೆಗೆ ಬರುತ್ತೆ. ಈಗ ಒಂದು ಪ್ರಶ್ನೆ ಕೇಳ್ತಾನೆ, ಅಷ್ಟವಕ್ರ ಗೀತೆಯಲ್ಲಿ ಇದು ಕೇಳ್ತಾನೆ. ಸಾಮಾನ್ಯವಾಗಿ ನಮ್ಗೆ ಯಾವುದೋ ಅಹಿತವಾದಂತ ಅನುಭವ ಆಗತ್ತೆ ಅಂತ ಇಟ್ಕೊಳ್ರಿ. ಯಾರೋ ಬೈದ್ರಪ್ಪ, ಆಯ್ತಾ, ಬಾಸ್ ಹತ್ರ ಹೋದ್ರಿ, ನೀವು ಕೆಲಸ ಸರಿಗೆ ಮಾಡಿಲ್ರಿ ಅಂತ ಹೇಳಿದ್ರು. ಅವರು ಏನೋ ಒಂದು ಹೇಳಿದ್ರು, ನಿಮ್ಮ ಮನಸ್ಸಿಗೆ ಅದು ನಾಟತ್ತೆ, ನೀವು ಹೊರಗಡೆ ಬಂದ್ರಿ. ಏನ್ ಮಾಡ್ತೀರ ಅದನ್ನ? ಸಾಮಾನ್ಯವಾಗಿ ವಾಟ್ ಯು ಡು?
You went to your boss and your boss said you did not do the work properly. He scolded you. What will you do with that? We'll keep thinking about it and brooding You about it. keep repeatedly thinking about it. So you go behind it. Sorry. Next. What else you do? Now that we are in Sahaj Marg, we will try to do spot cleaning. Forget about Sahaj Marg. What does a normal person do? Share with Keep others. ನಾವೇನ್ ಮಿಸ್ಟೇಕ್ ಮಾಡಿದ್ವಿ ಅಂತ ಯೋಚನೆ ಮಾಡ್ತೀವಿ. ಹಾ ಆಮೇಲೆ ಯಾಕೆ ಈ ತರ ಕೆಟ್ಟದಾಗೆಲ್ಲ ಬೈದ್ರು ಅಂತ, ಅವಮಾನ ಆಯ್ತು ಅಂತ ಅನ್ಕೊಂತೀವಿ. ಕರೆಕ್ಟ್. ಯಾರಿಗೆ ಅವಮಾನ ಆಯ್ತು ಅಂತ ಅನ್ಕೊಳ್ತೀರಾ? ನಮಗೆ ಅವಮಾನ ಆಯ್ತು. ಈಗ ನಮಗೆ ನೆಕ್ಸ್ಟ್ ಅಲ್ಲ. ಹೇಗೆ ಮುಂದಕ್ಕೆ ಏನ್ ಮಾಡ್ಬೇಕು? ನಮಗೇನು ಅಲ್ಲ. ನನಗೆ ನನಗೆ. ಅವಮಾನ ಆಯ್ತು. ನನಗೇನೆ ಅದೇ See that you are adding ego. ನನಗೆ ಅವಮಾನ ಆಯ್ತು, ನನಗೆ ಬೈದು ಬಿಟ್ರು, ನನಗೆ ಅವಮಾನ ಆಯ್ತು, ನನಗೆ ಅವ್ರು ಹಿಂಗೆ ಹೇಳಬಾರ್ದಿತ್ತು. Can you see? We add that ನಾನು and ನನ್ನದು to that experience. Experience was an experience, but we add that I, me and mine to it. ನಾನು ಅದನ್ನ ನಾವು ಸೇರಿಸ್ತೀವಿ. ಅದಕ್ಕೆ ಅನುಭವ ಆಗಿತ್ತು ಅಷ್ಟೇನೆ. ಸರಿನಾ? ಎರಡನೇದು, ಅದಕ್ಕೆ ಪದೇ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಮೂರನೇದು ಏನ್ ಮಾಡ್ತೀವಿ? ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಹುಟ್ಟುತ್ತೆ? ಕೋಪ ಬರುತ್ತೆ, ದುಃಖ ಬರುತ್ತೆ, ಬೇಸರ ಆಗುತ್ತೆ, ಹಲವಾರು ರೀತಿಯ ಭಾವನೆಗಳು ಬರ್ಬೋದಲ್ವಾ? ಅಂದ್ರೆ ನೋಡಿ, ಆ ಅನುಭವ ಆದಾಗ ಯಾವ ಭಾವನೆನೂ ಇರಲಿಲ್ಲ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅದಕ್ಕೆ ಬೇರೆ ಭಾವನೆಗಳನ್ನ ತುಂಬ್ತೀವಿ. ಇವಾಗ ಪ್ರಾಯಶಃ ಅನುಭವ ಆಗ್ತಿರ್ಬೇಕಾದ್ರೆ ಅಲ್ಪ ಸ್ವಲ್ಪ ಭಾವನೆ ಇತ್ತೇನೋ, ಅದನ್ನ ನಾವು ಪದೇ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಪದೇ ಅದನ್ನು ನಾವು ಭಾವನೆ ತುಂಬ್ತಾ ಹೋಗ್ತೀವಿ. ಎಷ್ಟು ನಾವು ಬಲವನ್ನು ತುಂಬ್ತೀವೋ, ಎಷ್ಟು ಭಾವನೆಗಳನ್ನ ತುಂಬ್ತೀವೋ, ಎಷ್ಟು ನಮ್ಮ ಅಹಂ ಅನ್ನೋದಕ್ಕೆ ಸೇರಿಸ್ತೀವೋ, ಅದು ನಮಗೆ ಸಂಸ್ಕಾರ ಆಗಿ ಮಾರ್ಪಾಡಾಗುತ್ತೆ. ಸೊ 3 ಮಾಡ್ತೀವಿ. ಅಂಡ್ ಕೆಲವೊಮ್ಮೆ ಈಗ ಬೆಳಗ್ಗೆ ಎಲ್ಲ ಬಯಸ್ಕೊಂಡಿದ್ರಿ, ಆಫೀಸ್ನಲ್ಲಿದ್ರಿ, ಯೋಚನೆ ಮಾಡ್ತಾ ಇದ್ರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ಮನಸ್ಸಿಗೆ ಬೇಜಾರಾಗಿದೆ. ಈಗ ಮನೆಗೆ ಬಂದ್ರಿ. ಮನೆಗೆ ಬಂದಾಗ ಈಗ ಇಲ್ದರೆ ಬೇಡ, ಮನೆಗೂ ಬೇಡ, ಆಫೀಸ್ನಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋದಾಗ ನಿಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ನಿಮ್ಮ ಸ್ನೇಹಿತರೆಲ್ಲ ಮುಂದೆ ಆ ಭಾವನೆ ಏನಿದೆಯಲ್ಲ ಅದನ್ನು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ವುಡ್ ಯು ವಾಂಟ್ ಟು ಶೋ ದಟ್ ಎಕ್ಸ್ಪೀರಿಯನ್ಸ್ ಆರ್ ಶೋ ದಟ್ ಎಮೋಷನ್ಸ್ ಟು ಯುವರ್ ಫ್ರೆಂಡ್ಸ್? ಸಪ್ರೆಸ್ ಮಾಡ್ಕೋತೀವಿ ಅದು. ಇಲ್ಲ ಬ್ರದರ್. ಯು ಸಪ್ರೆಸ್ ಇಟ್. ಅದನ್ನ ಅದಂಬಿಟ್ಟು ಕೆಳಗಡೆಗೆ ತಳ್ತೀವಿ. ವಿ ಟ್ರೈ ಟು ಸಪ್ರೆಸ್ ಇಟ್. ಕರೆಕ್ಟಾ? ದೀಸ್ ಆರ್ ದಿ 3-4 things that we do normally. ಕರೆಕ್ಟಾ? Now let us look at it. Why do we suppress it? Why do we avoid it? And why do we repeatedly think about it? All the 3 is because it evokes fear in us. ಭಯ ತಗೊಂಡ್ಬರುತ್ತೆ, ನಮ್ಮ ಮನಸ್ಸಿನಲ್ಲಿ ಭಯ ತಗೊಂಡ್ಬರುತ್ತೆ. ಅದನ್ನ ಆ ಅನುಭವನ ನೆನೆಸ್ಕೊಳ್ಳಿಕ್ಕೂ ನಮಗೆ ಭಯ ಆಗುತ್ತೆ. Even to just recall that experience that you've had, you feel fearful. You don't feel like recalling the experience, but it keeps running in your background. This is what happens. You don't like to recall it because it makes you fearful. Next time around, if you go to your boss again, you will have the remembrance of what happened last time. So even before you go, you're already fearful. You're already anxious. Right? Can you see how it actually feeds into it? Anyway, all these 3, suppression, avoidance, and repeatedly thinking about, because it happens because of fear. ಇದೆಲ್ಲ ಯಾಕೆ ಆಗುತ್ತೆ? ಅದನ್ನ ಯಾಕೆ ಅದುಮ್ತೀವಿ? ಅದ್ರ ಹಿಂದೆ ನಮ್ಗೆ ಗೊತ್ತಿಲ್ದಂಗೆ ಯಾಕೆ ಪದೇ ಹೋಗ್ತೀವಿ? ಅದನ್ನ ನಾವು ಯಾಕೆ ಅವಾಯ್ಡ್ ಮಾಡ್ತೀವಿ? ಅದು ಮತ್ತೆ ನಮ್ಗೆ ಅನುಭವ ಬರದೇ ಇರೋಂಗೆ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ ಅಂತಂದ್ರೆ ಅದು ನಮಗೆ ಭಯವನ್ನು ಹುಟ್ಟುಹಾಕುತ್ತೆ. ಸರಿ, ಭಯ ಯಾಕೆ ಬರುತ್ತೆ? ನೆಕ್ಸ್ಟ್ ಕ್ವೆಶ್ಚನ್. ವೈ ಡು ವಿ ಗೆಟ್ ಫಿಯರ್ ಅಟ್ ಆಲ್? Because of fear, you do these 3 things. But why do you get fear? ಬಹುಶಃ ನಮ್ಮಿಂದ ತಪ್ಪಾಗಿದೆಯೇನೋ ಅಂತ ಅನ್ನಿಸ್ಬೋದು. ಆ ಕಾರಣದಿಂದ ಭಯ ಬರ್ಬೋದು. ಏನು ತಪ್ಪಾಗಿಲ್ಲಪ್ಪ. ಫ್ಯೂಚರ್, ಈಗೋ ಅಂತಂದ್ರೆ ಏನಾಗುತ್ತೆ ಅಲ್ಲಿ? ಎಕ್ಸ್ಪೀರಿಯನ್ಸ್. ಅಲ್ಲ, somebody said ego. You have to elaborate. Vijay sister, you said something.
Avoid repetition of this experience. That is later on. You don't want to recall it, but it keeps coming. Usually fear and that coming from because of the ego only. Anyway, Fear good we then. are because of the ego only we are fearful. Good. So ego ಅಂತ ಹೇಳ್ತಿದ್ದಾರೆ, always fear is associated with ego. If there is no ego, there is no fear. Please remember this. Ego and fear go hand in hand. More the fear, more the ego. Less the ego, less the fear. ಸರಿನಾ? ಅಹಂ ಎಷ್ಟು ಜಾಸ್ತಿ ಇರುತ್ತೋ ಭಯ ಅಷ್ಟೇ ಜಾಸ್ತಿ ಇರುತ್ತೆ. ಅಹಂ ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೋ ಅಷ್ಟೇ ಭಯ ಕೂಡ ಕಡಿಮೆ ಆಗುತ್ತೆ, ಆತಂಕನೂ ಕಡಿಮೆ ಆಗುತ್ತೆ. ಇದೆರಡು ಜೊತೆ ಜೊತೆಯಾಗಿ ಹೋಗುತ್ತೆ. ಬಾಸ್ ಬೈದಾಗ ನಮಗೆ ಅಹಂನ ಜೊತೆ ನಾವು ಗುರುತಿಸ್ಕೊಳ್ತೀವಿ. ಅವರು ನನಗೆ ಬೈದರು, ನನಗೆ ಅವಮಾನ ಮಾಡಿದರು. You take it in a very, very personalized way. Suppose the same thing was said to somebody else and you are in the room. Will you feel the same thing? Will you do the same thing? ಇದೇ ಅನುಭವ ನಿಮಗೆ ಆಗಲಿಲ್ಲ ನೇರವಾಗಿ, ರೂಮ್ನಲ್ಲಿ ಬೇರೆ ಯಾರೋ ಇದ್ರು, ಅವ್ರಿಗೆ ಅನುಭವ ಆಯಿತು, ನೀವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಿ. Will you do the same thing? Will your experience be the same thing? No. Definitely ಇಲ್ಲ ಅಲ್ವಾ? ಇಲ್ಲ. Not be the same thing. ಹಾಗಾದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕೂ ನಮಗೆ ನೇರವಾಗಿ ಅನುಭವ ಆಗ್ಲಿಕ್ಕೂ ವ್ಯತ್ಯಾಸ ಏನಾಗ್ತಾ ಇದೆ? ಎರಡು ಅನುಭವ ಒಂದೇ. ಅಲ್ಲಿ ನಾವಿರ್ತೀವಿ, ಇಲ್ಲಿ ನಾವಿರಲ್ಲ, ಬೇರೆಯವರು ಇರ್ತಾನೆ, ಅದಕ್ಕೋಸ್ಕರ ನಾವು ತಗೊಳ್ಳಲ್ಲ. ಇಲ್ಲಿ ನಾನು ಅನ್ನೋ ಭಾವ ತುಂಬಿ ತುಳುಕ್ತಾ ಇರುತ್ತೆ ನಮಗೆ ಆದಾಗ, ಅಲ್ಲಿ ಆ ನಾನು ಅನ್ನೋ ಭಾವ ಇಲ್ಲ. So when we add that ego layer to the experience, then it evokes a reaction in us. Suppose now go back to the same situation. You are there in the spot, your boss is scolding you, and now rather than think that it is an experience that you are passing through, you think that it's master who is passing through the experience, or somebody else who is passing through the experience. What will happen to you then? ನಮ್ಗೇನು ಆಗದೇ ಇಲ್ಲ, ನಾವು ಅದನ್ನು ತಗೊಳ್ಳೋದೇ ಇಲ್ಲ. ಆದ್ರೆ ಬಾಸ್ ಜಾಸ್ತಿ ಕೋಪ ಬರುತ್ತೆ, ಇಷ್ಟು ಉಗಿತಾ ಇದ್ರೆ ಸುಮ್ಮನೆ ಇದ್ದಾನೆ ಅಂತ ಅವನಿಗೆ ಇನ್ನೂ ರೊಚ್ಚೆದ್ದೇಳ್ತದೆ. ಬಾಸಿಗೆ ಏನು ಪ್ರತಿಕ್ರಿಯೆ ಬರುತ್ತೆ ಇನ್ನೂ ಅದೆಲ್ಲ ಜಾಸ್ತಿ ಕೋಪ ಮುಂದಕ್ಕೆ ನೋಡೋಣ, ಬರುತ್ತೆ. ಅದು ಮುಂದಕ್ಕೆ ನೋಡೋಣಂತೆ. ಈಗ ನಾವು ಅನುಭವ ಪಡ್ಕೊಳ್ತಾ ಇದ್ದೀವಿ, ಅನುಭವನ ಯಾವ ರೀತಿ ಪಡ್ಕೊಳ್ಳೋದ್ರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬಹುದು ಅಂತ ನೋಡ್ತಾ ಇದ್ದೀವಿ. ವಿ ಆರ್ ಓನ್ಲಿ ಟ್ರೈಂಗ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ವಿ ಆರ್ ಗೋಯಿಂಗ್ ಟು ಪಾಸ್ ಥ್ರೂ ದ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಇಸ್ ದ ಸೇಮ್, ಬಟ್ ಹೌ ಕ್ಯಾನ್ ವಿ ಪ್ರೊಟೆಕ್ಟ್? We can protect by not identifying with the experience, by not attaching our ego to the experience. Now, it is not necessary that you have to attach somebody else to the experience, like Guru or like God or somebody else. You need not attach anybody to the experience. You just think that it is an experience that you are passing through, but the experience does not belong to you. You are not attaching either Guru or God or anybody. Experience does not belong to you. It's an experience that you are passing through you, but you are not the experience itself. Experience is just passing through you. You don't identify with the experience. When you do not identify with the experience, there is no fear. When there is no fear, there is no suppression, no avoidance, and no repeated thinking. ಅನುಭವದ ಜೊತೆಗೆ ನಮ್ಮನ್ನ ನಾವು ಗುರುತಿಸ್ಕೊಳ್ಳದೆ ಇದ್ರೆ ಭಯ ಬರಲ್ಲ. ಭಯ ಬರಲಿಲ್ಲ ಅಂತಂದ್ರೆ ನಾವು ಅದನ್ನ ಅದು ಬಿಡೋದಾಗ್ಲಿ, ಅದ್ರ ಹಿಂದೆ ಪದೇ ಪದೇ ನಮ್ಗೆ ಗೊತ್ತಿಲ್ದಿರ ಹೋಗೋದಾಗ್ಲಿ, ಅದನ್ನ ಅವಾಯ್ಡ್ ಮಾಡೋದಾಗ್ಲಿ ಯಾವುದನ್ನು ಮಾಡಲ್ಲ. ಸರಿ, ಈಗ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಇದಿಷ್ಟು ಗೊತ್ತಾಯ್ತಲ್ವಾ? ಧ್ಯಾನ ಮಾಡ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡ್ರಿ, ಧ್ಯಾನದಲ್ಲಿ ಯೋಚನೆಗಳು ಬರ್ತಾ ಇದೆ.
ಯೋಚನೆಗಳು ಬರ್ತಾ ಇರ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು? ಏನ್ ಮಾಡಿದಾರೆ ನಿಮ್ಗೆ ಧ್ಯಾನದಲ್ಲಿ ಏನ್ ಮಾಡ್ಬೇಕಂತ ಹೇಳಿದಾರೆ? ನೆಗ್ಲೆಕ್ಟ್ ಮಾಡ್ತೀವಿ. ನೆಗ್ಲೆಕ್ಟ್. No, Bring back ಅದು ನಮ್ದಲ್ಲ ಅಂತ. Attention back to the heart. think that the thoughts are his masters and ignore it. That's it. Uninvited guest. ಎಲ್ಲವೂ ನೀವು ಹೇಳಿದೆಲ್ಲ ಸರಿ, ಆದ್ರೆ ಯೋಚನೆಗಳ ಜೊತೆಗೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಾ ಇಲ್ಲ. ಯಾವುದೋ ಕೆಟ್ಟ ಯೋಚನೆ ಬಂತು, ಅದ್ರ ಮೂಲಕ ಪ್ರಯತ್ನ ಪಡ್ತೀರಾ ಧ್ಯಾನ ಮಾಡ್ಬೇಕಾದ್ರೆ? ವುಡ್ ಯು ಟ್ರೈ ಟು ಸಪ್ರೆಸ್ ಎ ಬ್ಯಾಡ್ ಥಾಟ್ ದಟ್ ಯು ಗೆಟ್ ಇನ್ ಮೆಡಿಟೇಷನ್? ಇಲ್ಲ. ವುಡ್ ಯು ಟ್ರೈ ಟು ಗೋ ಬಿಹೈಂಡ್ ಎ ಗುಡ್ ಥಾಟ್ ಇನ್ ಮೆಡಿಟೇಷನ್? ಇಲ್ಲ. You don't go behind a good thought in meditation. Neither you go behind a thought, neither you suppress, nor you actually avoid any thought. ಇದು ಒಳ್ಳೆ ಥಾಟ್ ಬರ್ತಾ ಇರಲಿ, ಇದು ಕೆಟ್ಟ ಥಾಟ್ ಬರ್ತಾ ಇದೆ ಬರಬಾರ್ದು ಅಂತ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಲಿ. ಯು ಡೋಂಟ್ ಅವಾಯ್ಡ್ ಎನಿಥಿಂಗ್. ದಿಸ್ ಇಸ್ ಎ ವೆರಿ ಬ್ಯಾಡ್ ಥಾಟ್ ಅಂತ ಹೇಳಿ ಯು ಡೋಂಟ್ ಸಪ್ರೆಸ್ ಆಲ್ಸೋ. ಸೊ ನೋ ಸಪ್ರೆಷನ್, ನೋ ಅವಾಯ್ಡೆನ್ಸ್, ನೋ ಗೋಯಿಂಗ್ ಬಿಹೈಂಡ್ ದ ಥಾಟ್. These are the three things that you are supposed to do. How to handle the thought. Whatever you said is ways of handling the thought. But fundamentally, you are doing these three things only. You are neither avoiding any thought, nor you are going behind any thought, nor you are suppressing any thought. So what do? You allow the thought to come. You do not identify the thought as my thought. You don't add that ego to the thought. This is my thought. Normally, outside the meditation, the moment we get a thought, we add the ego to it and say, this is my thought. In meditation, we do not identify with our thoughts. ಧ್ಯಾನದಲ್ಲಿ ಯಾವುದೇ ಯೋಚನೆಗಳು ಬಂದರೂ ಕೂಡ ಅದರ ಜೊತೆಗೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳಲ್ಲ. When you do not identify with a thought or an experience, it does not create any samskaras. Please underline this. This is the fundamental thing. When you do not identify yourself with a thought or an experience, it cannot create any samskaras. ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ನಮ್ಮ ಯೋಚನೆ ಅಥವಾ ನಮ್ಮ ಅನುಭವದ ಜೊತೆಗೆ ನಮ್ಮನ್ನ ನಾವು ಗುರುತಿಸ್ಕೊಳ್ಳಿಲ್ಲ ಅಂದ್ರೆ, ಅದಕ್ಕೆ ಅಂಟಾಕೊಳ್ಳಿಲ್ಲ ಅಂತಂದ್ರೆ ಅದು ಸಂಸ್ಕಾರನ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಅದು ಯೋಚನೆ ಸ್ತರದಲ್ಲೇ ಇರುತ್ತೆ, ಅನುಭವದ ಸ್ತರದಲ್ಲೇ ಇರುತ್ತೆ, ಸಂಸ್ಕಾರವಾಗಿ ಮಾರ್ಪಾಡಾಗಲ್ಲ. It will remain at the level of a thought, it will remain at the level of an experience, it will not get converted into a samskara. So why am I discussing this in so much detail? So I'm giving you a sequence of three things now. You identify with a thought or an experience, that's the first stage. That creates fear, that's the second stage. That creates suppression, avoidance, and repeated thinking or going behind. That's the third stage. When you try to do things at the third stage without working on the first stage, you will actually meet with failure. ಮೊದಲನೇ ಸ್ತರದಲ್ಲಿ ನಾವು ಆಲೋಚನೆ ಅಥವಾ ಅನುಭವದ ಜೊತೆಗೆ ನಮ್ಮನ್ನು ನಾವು ಗುರುತಿಸ್ಕೊಳ್ತೀವಿ, ಅದಕ್ಕೆ ಅಂಟಾಕೊಳ್ತೀವಿ, ಅದು ಮೊದಲನೇ ಸ್ತರ. ಅದರ ಜೊತೆ ಗುರುತಿಸ್ಕೊಂಡು ಅಂಟಾಕೊಂಡಿದ ತಕ್ಷಣ ಭಯ ಸೃಷ್ಟಿ ಆಗುತ್ತೆ, ಅದು ಎರಡನೇ ಸ್ತರ. ಭಯ ಸೃಷ್ಟಿ ಆದ ನಂತರ ನಮ್ಮ ಅನುಭವ ಅಥವಾ ಆಲೋಚನೆನ ನಾವು ಅದಂಬ್ಲಿಕ್ಕೆ ಹೋಗ್ತೀವಿ, ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ತೀವಿ, ಅದರ ಹಿಂದೆ ಪದೇ ಪದೇ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ನಾವು ಈ ಮೂರನೇ ಸ್ತರದಲ್ಲಿ ಬರ್ತಕ್ಕಂಥ ಅವಾಯ್ಡೆನ್ಸ್ ಇರ್ಬೋದು, ಅನುಮೋದ ಇರ್ಬೋದು, ಅಥವಾ ಪದೇ ಪದೇ ಅದರಿಂದ ಹೋಗಿ ಯೋಚನೆ ಮಾಡೋದಿದೆಯಲ್ಲ, ಅದನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇ ಸ್ತರದಲ್ಲಿ ಕೆಲಸ ಮಾಡಬೇಕು. ಗುರುತಿಸ್ಕೊಳ್ತೀವಲ್ಲ, ಇದು ನನ್ನ ಆಲೋಚನೆ, ಇದು ನನ್ನ ಅನುಭವ ಅಂತ ಗುರುತಿಸ್ಕೊಳ್ತೀವಲ್ಲ, ಅದನ್ನೇ ಬಿಡಬೇಕು. ಅದನ್ನ ಬಿಟ್ಟಿದ ತಕ್ಷಣನೇ ನಿಮಗೆ ಇದು ಯಾವುದು ಬರಲ್ಲ. ಸರಿ, ಇನ್ನೊಂದು ಹೇಳ್ತೀನಿ ಈಗ. ಯು ಗೋ ಟು ದ ಸೀಶೋರ್, ಸಮುದ್ರದ ದಡಕ್ಕೆ ಹೋಗ್ತೀರಾ, ಅಲೆಗಳು ಬರ್ತಾ ಇದೆ, ನೀವು ಅಲ್ಲಿ ಎಲ್ಲಿ ಅಲೆ ಬರ್ತಾ ಇದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತೀರಾ. ಯು ಸ್ಟ್ಯಾಂಡ್ ವೇರ್ ದ ವೇವ್ಸ್ ಆರ್ ಕಮಿಂಗ್ ಅಂಡ್ ಹಿಟ್ಟಿಂಗ್ ಯುವರ್ ಫೀಟ್ ಆನ್ ದ ಸೀಶೋರ್. ಎ ಪರ್ಟಿಕ್ಯುಲರ್ ವೇವ್ comes and hits you in the feet.
would you now identify that wave as my wave? ಸಮುದ್ರದಲ್ಲಿ ಅಲೆ ಬರ್ತಾ ಇದೆ, ನಿಮ್ಮ ಕಾಲಿಗೆ ಬಂದು ಬಡಿತಾ ಇದೆ ಪಾದಕ್ಕೆ. ಯಾವ ಅಲೆ ಬಂತು ನಿಮ್ಮ ಪಾದಕ್ಕೆ ಬಂದು ಬಡಿತೋ ಇದು ನನ್ನ ಅಲೆ ಅಂತ ನಾವು ಗುರುತಿಸ್ಕೊಳ್ತೀವ? ಇಲ್ಲ. ಇಲ್ಲ, ಅದು ಮಾಮೂಲಿ ಬರ್ತಾ ಇದೆ. ಕರೆಕ್ಟಾ? ವಿ ನೆವರ್ ಡೂ ದಟ್. You please remember this example. When repeatedly one after the other wave keeps coming and hitting our feet, we do not identify with any wave as my wave. ಪದೇ ಪದೇ ಸಮುದ್ರದ ಅಲೆಗಳು ನಮ್ಮ ಕಾಲಿಗೆ ಬಂದು ಬಡಿತಾ ಇದ್ರು ಕೂಡ ಯಾವುದೇ ಅಲೆನನ್ನ ನಾನು ನನ್ನ ಅಲೆ ಅಂತ ಗುರುತಿಸಲ್ಲ. ಕರೆಕ್ಟಾ? ಈಸ್ ದಿಸ್ ಕ್ಲಿಯರ್? Yes. Now, where are the waves coming from? ಎಲ್ಲಿಂದ ಬರ್ತಾ ಇದೆ? Ocean. ಓಷನ್, ಸಮುದ್ರದಿಂದ ಬರ್ತಿದೆ. ಇಷ್ಟು ಗೊತ್ತಾಯ್ತಲ್ವಾ? Now, extrapolate this to what happens in the mind. ಈ ಉದಾಹರಣೆನ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ನೋಡೋಣ. ನಮ್ಗೆ ಆಲೋಚನೆಗಳು ಬರುತ್ತಲ್ವಾ? ನಮ್ಗೆ ಆಲೋಚನೆ ಬಂದಾಗ ಮೇಲ್ಗಡೆ ಅದು ಬಂದು ನಮ್ಮ ಮನಸ್ಸಿಗೆ ಬಡಿತು, ಪ್ರಜ್ಞಾವಂತ ಮನಸ್ಸಿಗೆ ಬಡಿತು. ತಕ್ಷಣ ನಾವೇನ್ ಮಾಡ್ತೀವಿ? ನಂದು ಅಂತ ಸಿಕ್ಕಾಕೋತೀವಿ. ನಂದು ಅಂತ ಅಟ್ಯಾಕ್ ಮಾಡೋದು. ಅಲೆಗಳಿಗೆ ಏನ್ ಮಾಡಿದ್ವಿ? ನಂದಲ್ಲ. ನಂದಲ್ಲ ಅಂತಾನು ಹೇಳಲ್ಲ, ನಂದು ಯಾರ್ದೂ ಅಂತಾನೂ ಅಲ್ಲ. ಗುರುತಿಸಲ್ಲ, ನಂದಲ್ಲ ಅಂತಾನು ಹೇಳಲ್ಲ. ಯು ಡೋಂಟ್ ಆಕ್ಚುಲಿ ಡೂ ಎನಿಥಿಂಗ್. Not that. ಇಗ್ನೋರ್. Okay, you just go through the experience. The wave comes and hits your feet, you just go through the experience. Neither you say it is mine, nor you say it is not mine. Both answers are not there. ಎರಡೂ ಉತ್ತರ ಇಲ್ಲ. ನಂದು ಅಂತಾನೂ ಹೇಳಲ್ಲ, ನಂದು ಅಲ್ಲ ಅಂತಾನೂ ಹೇಳಲ್ಲ. ಅಲೆ ಬಂದು ನನ್ನ ಕಾಲಿಗೆ ಬಡಿತು ಅಷ್ಟೇ, ಇಷ್ಟೇ ಹೇಳೋದು. ಕರೆಕ್ಟಾ? ಹೌದು. ಕರೆಕ್ಟ್. ಹಾಗಿದ್ರೆ ಮನಸ್ಸಿನಲ್ಲಿ ಅಲೆ ಬರುತ್ತಲ್ವಾ? ಮನಸ್ಸಿನ ಅಲೆ ಬಂದು ಪ್ರಜ್ಞಾವಂತ ಮನಸ್ಸಿಗೆ ಬಡ್ದಾಗ ನಂದು ಅಂತ ಯಾಕೆ ಗುರುತಿಸ್ಕೊಳ್ತೀರಾ ಅದನ್ನ? ಅದೇ ತಪ್ಪನ್ನ ಈ ಅಲೆಗೆ ಮಾಡ್ಬೋದಲ್ಲ. ಯು ಕ್ಯಾನ್ ಡೂ ದ ಸೇಮ್ ಥಿಂಗ್ ಟು ದಿಸ್ ವೇವ್ ಕಮಿಂಗ್ ಅಂಡ್ ಹಿಟಿಂಗ್ ಯು ಇನ್ ದ ಫೀಟ್ ಇನ್ ದ ಸೀ ಶೋರ್. ಓಕೆ, ದಟ್ಸ್ ದ ಫಸ್ಟ್ ಥಿಂಗ್. ಎರಡನೇದು, ಇಲ್ಲಿ ಅಲೆಗಳು ಎಲ್ಲಿಂದ ಬರ್ತಾ ಇದೆ? ಸಮುದ್ರದಿಂದ ಬರ್ತಾ ಇದೆ. ಹಾಗಾದ್ರೆ ನಮ್ಮ ಮನಸ್ಸಿನಲ್ಲಿ ಅಲೆಗಳು ಬರ್ತಾ ಇದೆಯಲ್ಲ, ಆಲೋಚನೆಯ ಅಲೆ ಎಲ್ಲಿಂದ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀರಾ? ಮನಸ್ಸಿನಿಂದ. ಬ್ರಹ್ಮಾಂಡ ಮಂಡಲ. Source. From the source. It's none of the above that. None of the above answers. Subconscious mind. Samskara. ಈಗೋ ಇಂದ ಬರ್ತಾ ಇದೆ. ಈಗೋ. Mind. E from the mind. ಸರಿ, ಯಾವುದು ಅಲ್ಲ. ಈಗ ಐ ವಾಂಟೆಡ್ ಟು ಗೋ ಬ್ಯಾಕ್ ಅಂಡ್ ಥಿಂಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್. ವೇರ್ ಇಸ್ ಇಟ್ ಕಮಿಂಗ್ ಫ್ರಮ್? ದ ಥಾಟ್ ವೇವ್ ದಟ್ ವಿ ಎಕ್ಸ್ಪೀರಿಯನ್ಸ್, ವೇರ್ ಇಸ್ ಇಟ್ ಕಮಿಂಗ್ ಫ್ರಮ್? ಪ್ರಜ್ಞೆ ಇಲ್ಲ. ಚಿತ್ಲೇಕ್. ನಮ್ಮ ಸುತ್ತಮುತ್ತ ಆಗು ಹೋಗುಗಳಿಂದ. ಚಿತ್ಲೇಕ್. ಸುಪ್ತ ಮನಸ್ಸಿನಿಂದ ಬರ್ತಾ ಇದೆ. That ಚಿತ್ಲೇಕ್ it is coming from. ಸಾಕ್ರಿ, ಎಲ್ಲ ತಪ್ಪು, ಎಲ್ಲ ತಪ್ಪು. ಸೊ ಫರ್ಗೆಟ್ ಅಬೌಟ್ ಇಟ್. ಐ ಆಮ್ ಟ್ರೈಂಗ್ ಟು ಗಿವ್ ಯು ಎ ಕ್ಲೂ. ವೇರ್ ಇಸ್ ದ ಆನ್ಸರ್? ಪ್ಲೀಸ್ ಲಿಸನ್. ಇದಕ್ಕೆ ಉತ್ತರ ಬೇಕಂತಂದ್ರೆ ಅಥೆಂಟಿಕ್ ಯೋಗ ಅಂತ ಓದಿದ್ದಾರೆ ಯಾರಾದ್ರು? ಪತಂಜಲಿ ಯೋಗ ಸೂತ್ರಗಳು ಓದಿದಿರಲ್ವಾ? ಅಥೆಂಟಿಕ್ ಯೋಗ ಓದಿದ್ರಲ್ವಾ? ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿದಲ್ಲ ಒಂದಿಷ್ಟು ಜನ. Many people attended the class also. Answer to this question is given in the authentic yoga. I want you to go and find the answer. That is the homework. ಪ್ರಾಯಶಃ ಕನ್ನಡದವ್ರು ಎಷ್ಟೋ ಜನ ಅಥೆಂಟಿಕ್ ಯೋಗ ಕನ್ನಡದಲ್ಲಿ ಬಂದಿಲ್ಲದೆ ಇರೋದ್ರಿಂದ ಪ್ರಾಯಶಃ ನೀವು ಕೇಳಿರ್ಲಿಕ್ಕಿಲ್ಲ. ಆದರೆ ಅಥೆಂಟಿಕ್ ಯೋಗದಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಇದಕ್ಕೆ ಉತ್ತರ ಇದೆ. ಎಲ್ಲಿಂದ ಬರುತ್ತೆ? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಮನಸ್ಸಿನಲ್ಲಿ ಬರ್ತಕ್ಕಂಥ ಆಲೋಚನೆಯ ಅಲೆ, ಅದರ ಉಗಮ ಸ್ಥಾನ ಯಾವುದು? ಎಲ್ಲಿಂದ ಬರ್ತಾ ಇದೆ? ನೀವೆಲ್ಲ ಏನು ಹೇಳಿದ್ರಲ್ಲ, ಅದು ಯಾವುದೂ ಅಲ್ಲ. ಸೊ ಅದಕ್ಕೆ ಹೋಗಿ ಉತ್ತರ ಹುಡ್ಕೊಂಡು ನಾಳೆ ಹೇಳಿ, ವೇರ್ ಡಸ್ ದಿಸ್ ಥಾಟ್ ವೇವ್ ಕಮ್ ಫ್ರಮ್ ಇನ್ ಎನಿ ಇಂಡಿವಿಜುವಲ್ ಮೈಂಡ್? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೈ ಮೈಂಡ್, ಯುವರ್ ಮೈಂಡ್, ನಥಿಂಗ್. ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಎನಿ ಇಂಡಿವಿಜುವಲ್ ಮೈಂಡ್, ವೇರ್ ಡಸ್ ದ ಥಾಟ್ ವೇವ್ ಹ್ಯಾಸ್ ಇಟ್ಸ್ ಆರಿಜಿನ್?
ಮನಸ್ಸಿನಲ್ಲಿ ಬರ್ತಕ್ಕಂಥ ಆಲೋಚನೆಯ ಉಗಮ ಸ್ಥಾನ ಎಲ್ಲಿದೆ? ಯಾವುದೇ ಒಂದು ವೈಯಕ್ತಿಕ ಮನಸ್ಸಿನಲ್ಲಿ ಬರ್ತಕ್ಕಂಥ ಆಲೋಚನೆ. ಇದು ನಮ್ಮ ಮನಸ್ಸು ನಿಮ್ಮ ಮನಸ್ಸು ಅಂತ ಆ ಥರ ಏನಿಲ್ಲ. ಯಾವುದೇ ವೈಯಕ್ತಿಕ ಮನಸ್ಸು, ಏನೇ ಇಂಡಿವಿಜುವಲ್ ಮೈಂಡ್, ವೇರ್ ಡಸ್ ದ ಒರಿಜಿನೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಾಟ್ ವೇವ್ ಕಮ್ ಫ್ರಮ್? ಅದರ ಉಗಮ ಸ್ಥಾನ ಎಲ್ಲಿ? ನೋಡ್ಕೊಂಬಂದು ಹೇಳ್ತೀರಾ? ನಾಳೆ ಅದೇ ಹೋಮ್ವರ್ಕ್ ನಿಮ್ಗೆ, ಸರಿನಾ? ಸರಿ, ಇದಿಷ್ಟು ನನಗೆ ಇವತ್ತು ಐ ವಾಂಟೆಡ್ ಟು ಕೈಂಡ್ ಆಫ್ ಜಸ್ಟ್ ಎಲಾಬರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಫೆನಾಮಿನನ್, ಬಿಕಾಸ್ ನಾವು ಸಂಸಾರದಲ್ಲಿ ಬರ್ತಕ್ಕಂಥ ಅನುಭವಗಳು, ಆಲೋಚನೆಗಳನ್ನ ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸಲ್ಲ, ಹಾಗಾಗಿ ತೊಡಕಿನಲ್ಲಿ ಸಿಕ್ಕಾಕೊಳ್ತೀವಿ. ವಿಚ್ ಇಸ್ ವಾಟ್ ಐ ಶೋಡ್ ಯು ದ ಶ್ಲೋಕ yesterday ಫ್ರಮ್ ಕರ್ಮಯೋಗ, ದ 9th ಶ್ಲೋಕ. ವಾಟ್ ಡಿಡ್ ಕೃಷ್ಣ ಸೇ? 19th ಶ್ಲೋಕ. ಹಿ ಸೇಸ್, ನಮ್ಮ ಎಲ್ಲ ಕರ್ಮಗಳನ್ನ ನಿಸರ್ಗದ ಪ್ರಕೃತಿಯ 3 ಗುಣಗಳೇ ಮಾಡುತ್ತೆ. ಆದರೆ ಅಹಂಕಾರ ತುಂಬಿದ ಮನುಷ್ಯ ತಾನು ಮಾಡ್ತಾ ಇದ್ದೀನಿ ಅಂತ ಅದರ ಜೊತೆ ಗುರುತಿಸ್ಕೊಂಡು ಸಿಕ್ಕಾಕೊಳ್ತಾನೆ. ಎಲ್ಲ ಕೆಲಸಗಳು, ಎಲ್ಲ ಕರ್ಮಗಳನ್ನ ನಿಸರ್ಗದ 3 ಗುಣಗಳೇ ಮಾಡುತ್ತೆ. ಆದ್ರೆ ಆ ಕರ್ಮದ ಜೊತೆಗೆ ಮೂಢನಾಗಿರ್ತಕ್ಕಂಥ ಮನುಷ್ಯ, ಒನ್ ಹೂ ಇಸ್ ಇಗ್ನೋರೆಂಟ್, identifies with the work because of the ego, because of the ignorance. That is what we were talking about yesterday. I'm just building on what we discussed yesterday. ಸರಿನಾ? ಅದನ್ನ 3 ಕಡೆ ಹೇಳ್ತಾನೆ ಕೃಷ್ಣ. ಯಾರು ಏನು ಕೆಲಸ ಮಾಡ್ತಿಲ್ಲ, ಎಲ್ಲ ಕೆಲಸ ನಿಸರ್ಗದ್ದೇ ಮಾಡ್ತಾ ಇರೋದು. ಯಾರು ಏನು ಕೆಲಸ ಮಾಡ್ತಿಲ್ಲ. Everything is being done by nature only. But because we tend to identify with it, we actually get stuck with it. That is what he is saying. But anyway, we will talk about it some other time. We'll go to the next part of the session now. So, but it was a very, very interesting thing. I want you to listen to it again and then try to imbibe the essence of it. Okay, so I'll stop this sharing. We'll go to the session now. We'll at least read 2 paragraphs. ಸರಿನಾ? ಸರಿ, 256 ಪುಟ. 57 ಬ್ರದರ್, ಸೆಕೆಂಡ್ ಪ್ಯಾರ. ಇಂಗ್ಲಿಷ್ನಲ್ಲಿ February ಅಲ್ಲ, 249 ಇನ್ ಇಂಗ್ಲಿಷ್. ಸರಿ, ಅವನ ಪ್ರಯೋಜನಕ್ಕಾಗಿ ನಾನು ನಿನಗೆ ಸುಲಭವಾದ ಸೂತ್ರವೊಂದು ಹೇಳುತ್ತಿದ್ದೇನೆ. ವಿ ಸ್ಪೋಕ್ ಅಬೌಟ್ ಟ್ರೈಂಗ್ ಟು ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಿಕ್ ಆರ್ ಪರ್ಟಿಕ್ಯುಲರ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಅದನ್ನು ಅವನು ನಿಗದಿತ ಸಮಯದಲ್ಲಿ ಪ್ರತಿದಿನವೂ ತಪ್ಪದೇ ಪಾಲಿಸಬೇಕು. ಹೌ ಟು ನೌ? ವಾಟ್ ಈಸ್ ಲಾಲಜಿ ಟಾಕಿಂಗ್ ಅಬೌಟ್? ಲಾಲಜಿ ಇಸ್ ಟಾಕಿಂಗ್ ಅಬೌಟ್ ದ ಹ್ಯಾಬಿಟ್ಸ್ ನಾಟ್ ಬೀಂಗ್ ಗೋಯಿಂಗ್ ಅವೇ ಬಿಕಾಸ್ ಆಫ್ ಕ್ಲೀನಿಂಗ್. ಶುದ್ಧೀಕರಣ ಮಾಡಿಸ್ಕೊಂಡ್ರೂ ಕೂಡ ಅವ್ರಿಗೇನು ಆ ಚಟ ಇರುತ್ತೆ, ಅದು ಹೋಗ್ತಾ ಇಲ್ಲ, ಹ್ಯಾಬಿಟ್ ಹೋಗ್ತಾ ಇಲ್ಲ. What to do? What is the solution? He is trying to give a solution now. He is saying he has to practice it every day at a particular time. ಅದು ಪ್ರಾರ್ಥನೆ. ಆನ್ಸರ್ ಇಸ್ ಪ್ರೇಯರ್. ಅವನು ಆಲೋಚನೆಗಳ ರೂಪದಲ್ಲಿ ವೇದ್ಯವಾಗುವ ದೋಷಗಳನ್ನು ದೇವರಿಗೆ ನಿವೇದಿಸಿ ಅವುಗಳನ್ನು ನಿವಾರಿಸಲು ಪ್ರಾರ್ಥಿಸಬೇಕು. ಸೊ he has to offer these thoughts that he is getting about the habits, put it in front of God and request his help ಟು ಸಾಲ್ವ್ ಇಟ್. ದಿನನಿತ್ಯ ಮಾಡುವ ಅಭ್ಯಾಸವನ್ನು ಮುಂದುವರಿಸಬೇಕು. ವಾಟ್ ಎವರ್ ಎಲ್ಸ್ ಈಸ್ ಡೂಯಿಂಗ್ ಆಸ್ ಎ ಪ್ರಾಕ್ಟೀಸ್, ಹಿ ಶುಡ್ ಕಂಟಿನ್ಯೂ. ಶೀತಲ ವಸ್ತುವಾದ ಶ್ರೀಗಂಧದಿಂದ ಬೆಂಕಿಯನ್ನು ಸೃಷ್ಟಿಸಲಾಗುವುದಿಲ್ಲವೇ? ಆಲ್ದೋ ದ ಶ್ರೀಗಂಧ ಟ್ರೀ ಈಸ್ ಸೆಟ್ ಟು ಬಿ ಕೂಲ್ ಇನ್ ಮೆನಿ ಆಫ್ ದ ರಿಲಿಜಿಯಸ್ ಥಿಂಗ್ಸ್, ದೇ ಅಪ್ಲೈ ಗಂಧ ಟು ಕೂಲ್ ದ ಸಿಸ್ಟಮ್. ಆಯ್ತಾ? ಸೊ ಆಲ್ದೋ ದ Shrigandha tree has a cooling impact. Don't you think you can lit a fire out of it? You can still lit a fire out of it. ಬಿಸಿ ಮಾಡುವ ಪ್ರಕ್ರಿಯೆಯ ಮೂಲಕ ಒದಗಿದ ಕಟ್ಟಿಗೆಗಳನ್ನು ನೇರಗೊಳಿಸಲು ಸಾಧ್ಯವಿಲ್ಲವೇ? When you heat a particular log of wood, can you not straighten it because of the heat? You can do it. ಜನರು ತನ್ನೆಡೆಗೆ ಆಕರ್ಷಿತರಾಗುವಂತೆ ಅವನು ತನ್ನನ್ನು ತಾನು ರೂಪಿಸಿಕೊಳ್ಳಬೇಕು. He has to make himself or mold himself in such a way that people will feel attracted towards him. ಈ ವಿಷಯದ ಬಗ್ಗೆ ಇನ್ನೂ ಏನಾದರೂ ತಿಳಿಯಬೇಕೆಂದಿದ್ದರೆ ಅವನು ನನ್ನನ್ನು ಯಾವ ಸಮಯದಲ್ಲಾದರೂ ಸಂಪರ್ಕಿಸಲಿ. If he wants to know more about this, he can actually contact me at any point of time.
ನಾನು ಉತ್ತರ ನೀಡುತ್ತೇನೆ. ಐ ವಿಲ್ ಗಿವ್ ಅನ್ ಆನ್ಸರ್. ಇಲ್ಲಿ ಎರಡನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಒಂದು, ಬಾಬು ಮದನ್ ಮೋಹನ್ ಲಾಲ್ ಅಲ್ಲಿ ಎಷ್ಟೇ ಆಧ್ಯಾತ್ಮಿಕವಾಗಿ ಬೆಳೆದಿದ್ರು ಕೂಡ ಜನರನ್ನ ತನ್ನೆಡೆಗೆ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಬೆಳೆಸ್ಕೊಂಡಿಲ್ಲ. ಹಿ ಇಸ್ ನಾಟ್ ಡೆವಲಪ್ಡ್ ಎ ಕೆಪಾಸಿಟಿ ಟು ಅಟ್ರಾಕ್ಟ್ ಪೀಪಲ್ ಟುವರ್ಡ್ಸ್ ಹಿಮ್. ಇದು ಒಂದು. ಎರಡನೇದು, ಎಷ್ಟೇ ಶುದ್ಧೀಕರಣ ಮಾಡಿದ್ರು ಕೂಡ ಚಟಗಳಿಂದ, ಹುಡುಗಾಟಿಕೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಹಿ ಇಸ್ ನಾಟ್ ಏಬಲ್ ಟು ಗಿವ್ ಅಪ್ ಸರ್ಟನ್ ಹ್ಯಾಬಿಟ್ಸ್, ಸರ್ಟನ್ ಮಿಸ್ಚೀವಸ್ ಬಿಹೇವಿಯರ್. So in this context, Babu Lalaji is suggesting that he should actually do the prayer. Put it in front of God that this is the difficulty that he is facing. He can put both. That he is having this mischievous behavior, he wants his help to remove this. Secondly, he can also request God to help him develop those aspects of his personality which will attract more people towards him. ತನ್ನ ವ್ಯಕ್ತಿತ್ವದಲ್ಲಿ ಯಾವ ಗುಣಗಳನ್ನು ಬೆಳೆಸ್ಕೊಂಡ್ರೆ ಬೇರೆಯವರು ತನ್ನ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗ್ತಾರೆ, ಆ ರೀತಿಯಾದಂಥ ಒಂದು ಆಕರ್ಷಿತವಾದಂಥ ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿಕ್ಕೂ ಕೂಡ ಪ್ರಾರ್ಥನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಲಾಲಾಜಿ. ಫಾರ್ ಬೋತ್ ದ ಥಿಂಗ್ಸ್ ಇಸ್ ಗಿವನ್ ಇಟ್ ಆಸ್ ಎ ಪ್ರೇಯರ್. ಈ ವಿಷ ಅವನ ಶಿಷ್ಯರಲ್ಲಿ ಹರಡುವ ಸಾಧ್ಯತೆ ಇದೆ ಎಂಬ ಆತಂಕ ನನಗಿದೆ. ಈ ವಿಷ ಅಂತಂದ್ರೆ ಯಾವುದು ಅಂತಂದ್ರೆ ಅವರ ಚಟ ಇದೆಯಲ್ಲ, ಹುಡುಗಾಟಿಕೆ ಇದೆಯಲ್ಲ, ಅದು ಬೇರೆಯವರಲ್ಲೂ ಕೂಡ ಹರಡ್ಬೋದು ಅಂತ ನನಗೆ ಆತಂಕ ಇದೆ. ಐ ಆಮ್ ಆಂಕ್ಷಿಯಸ್ ದಟ್ ದಿಸ್ ಹ್ಯಾಬಿಟ್ ಆರ್ ದಿಸ್ ಮಿಸ್ಚೀವಸ್ ಬಿಹೇವಿಯರ್ ಮೈಟ್ ಸ್ಪ್ರೆಡ್ ಅಮಾಂಗ್ ಹಿಸ್ ಡಿಸೈಪಲ್ಸ್ ಆಲ್ಸೋ. ವಿಶೇಷವಾಗಿ ಈ ಕಾರಣದಿಂದ ನಾನು ಎಚ್ಚರಿಕೆ ಮತ್ತು ಆದೇಶ ನೀಡುತ್ತಿದ್ದೇನೆ. ಇಟ್ಸ್ ಫಾರ್ ದಿಸ್ ರೀಸನ್ ಐ ಆಮ್ ವಾರ್ನಿಂಗ್ ಅಂಡ್ ಆಲ್ಸೋ ಆರ್ಡರಿಂಗ್. ಆಧ್ಯಾತ್ಮ ಒಂದೇ ಕೆಲಸಕ್ಕೆ ಬರುವುದಿಲ್ಲ. ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಆಧ್ಯಾತ್ಮ ಒಂದೇ ಕೆಲಸಕ್ಕೆ ಬರುವುದಿಲ್ಲ. ಸ್ಪಿರಿಚುಯಾಲಿಟಿ ಇನ್ ಇಟ್ ಸೆಲ್ಫ್ ಈಸ್ ನಾಟ್ ಎನಫ್. ಕೆಲವೇ ವ್ಯಕ್ತಿಗಳು ಅದನ್ನು ಗ್ರಹಿಸಲು ಸಮರ್ಥರಾಗಿದ್ದಾರೆ. ಓನ್ಲಿ ಫ್ಯೂ ಪೀಪಲ್ ಆರ್ ಏಬಲ್ ಟು ಕರೆಕ್ಟ್ಲಿ ಇಂಬೈಬ್ ದ ಎಸೆನ್ಸ್ ಆಫ್ ಇಟ್, ಅಬ್ಸಾರ್ಬ್ ದ ಎಸೆನ್ಸ್ ಆಫ್ ಇಟ್. ಸಾಮಾನ್ಯವಾಗಿ ಜನರು ಭಾಷಾ ಅಭಿವ್ಯಕ್ತಿ ಆಧಾರದ ಮೇಲೆ ಆಂತರಿಕ ಸಾಮರ್ಥ್ಯವನ್ನು ಕಂಡುಕೊಳ್ಳುತ್ತಾರೆ. ಪೀಪಲ್ ವಿಲ್ ಲುಕ್ ಅಟ್ ದ ಎಕ್ಸ್ಟರ್ನಲ್ ಆಸ್ಪೆಕ್ಟ್ಸ್ ಆಫ್ ದ ಬಿಹೇವಿಯರ್ ಅಂಡ್ ದೇ ಟ್ರೈ ಟು ಗಾಜ್ ದ ಇಂಟರ್ನಲ್ ಆಸ್ಪೆಕ್ಟ್ಸ್. ಹೊರಗಡೆ ಇರತಕ್ಕಂಥ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಒಳಗಡೆ ಇರತಕ್ಕಂಥ ಸಾಮರ್ಥ್ಯನ ಗ್ರಹಿಸಲಿಕ್ಕೆ ಜನ ಪ್ರಯತ್ನ ಪಡ್ತಾರೆ. ಮಾತಿನಲ್ಲಿ ಆಕರ್ಷಣೆ, ಉದಾತ್ತವಾದ ನಮ್ಯತೆ ಮತ್ತು ಸೌಮ್ಯತೆ ಇರಬೇಕು. ಸೊ ದೇರ್ ಶುಡ್ ಬಿ ಅಟ್ರಾಕ್ಟಿವ್ನೆಸ್, ಸಬ್ಲೈಮ್ ಫ್ಲೆಕ್ಸಿಬಿಲಿಟಿ, ಉದಾತ್ತವಾದಂಥ ನಮ್ಯತೆ ಮತ್ತು ಸೌಮ್ಯತೆ ಇರಬೇಕು. ಸಾಫ್ಟ್ನೆಸ್ ಇನ್ ಸ್ಪೀಚ್. ಮಾತಾಡಬೇಕಾದ್ರೆ ಮೃದುತನ ಇರಬೇಕು, ಗಡುಸಾಗಿರಬಾರ್ದು. ಸೊ ಮೃದುತನ ಇರಬೇಕು, ಸಬ್ಲೈಮಿಟಿ, ನಮ್ಯತೆ ಇರಬೇಕು, ಅಂದರೆ ಸಬ್ಲೈಮ್ ಫ್ಲೆಕ್ಸಿಬಿಲಿಟಿ, ಉದಾತ್ತವಾದಂಥ ನಮ್ಯತೆ. ಸೊ ಫ್ಲೆಕ್ಸಿಬಿಲಿಟಿ ಅಂದರೆ ನಮ್ಯತೆ. ಇಲ್ಲಿ ಮಾತಿನಲ್ಲಿ ಆಕರ್ಷಣೆ, ಅಟ್ರಾಕ್ಟಿವ್ನೆಸ್ ಇನ್ ಸ್ಪೀಚ್. ಇದನ್ನು ನಾನು ಎಲ್ಲರಿಗೂ ಸಂಬೋಧಿಸುತ್ತಿದ್ದೇನೆ. ದಿಸ್ ಇಸ್ ಸಮಥಿಂಗ್ ದಟ್ ಎವ್ರಿ ಒನ್ ಹ್ಯಾಸ್ ಟು ಡೆವಲಪ್. ಸೊ ಪ್ಲೀಸ್ ಅಂಡರ್ಲೈನ್ ದೀಸ್ ತ್ರೀ. ಸಾಫ್ಟ್ನೆಸ್ ಇನ್ ಸ್ಪೀಚ್, partly Lalaji's principle. He is not elaborating the principles of communication here fully. He is only giving some clues. So sublime flexibility, softness in speech and attractiveness. ಆಧ್ಯಾತ್ಮಿಕತೆಯಲ್ಲಿ ಯಾವುದೇ ಕೊರತೆ ಇಲ್ಲದಿದ್ದರೂ ಅದರ ಅಭಿವ್ಯಕ್ತಿಯು ಅದೇ ಮಟ್ಟಕ್ಕೆ ಇರದಿದ್ದಲ್ಲಿ ನಾನು ಅಂತಹ ವ್ಯಕ್ತಿಯನ್ನು ಪರಿಪೂರ್ಣನೆಂದು ಕರೆಯಲು ಸಾಧ್ಯವಿಲ್ಲ. Now he is actually talking. This is a very important aspect. You might have grown very much internally. If it does not manifest through you, through the body and the mind in the external world, you still are not complete in spirituality. ಆಂತರಿಕವಾಗಿ ಎಷ್ಟೇ ಬೆಳೆದಿರ್ಬೋದು, ಆದರೆ ಆ ಒಳಗಡೆ ಬೆಳೆದಿರ್ತಕ್ಕಂಥದ್ದು ನಮ್ಮ ದೇಹ ಮನಸ್ಸಿನ ಸ್ತರದಲ್ಲಿ, ನಮ್ಮ ನಡೆನುಡಿಗಳಲ್ಲಿ ಅದು ವ್ಯಕ್ತ ಆಗಲಿಲ್ಲ ಅಂತಂದ್ರೆ, ಆಂತರಿಕ ಬೆಳವಣಿಗೆ ಬಾಹ್ಯವಾಗಿ ವ್ಯಕ್ತ ಆಗಲಿಲ್ಲ ಅಂತಂದ್ರೆ ಅವರನ್ನ ನಾವು ಪರಿಪೂರ್ಣರೆಂದು ಅಂತ ಕರೆಯಕ್ಕಾಗಲ್ಲ. We cannot call them as complete, which is the advertisement where you say complete man. ರೇಮಂಡ್ಸ್. ಎಲ್ರಿಗೂ ಆಗಿನ ಅಂಧಕಾರದಿಂದ ಕಂಪ್ಲೀಟ್ ಮ್ಯಾನ್ ಅಂದ್ರೆ ರೇಮಂಡ್ಸ್ ಅಂತ ಇಟ್ಕೊಂಡಿದ್ದಾರೆ. ಇಟ್ ಇಸ್ ಸೋ ಎನ್ಗ್ರಾಸ್ಡ್. ಗುಡ್, ರೇಮಂಡ್ಸ್ ಕರೆಕ್ಟ್ ಆನ್ಸರ್. ಅಂಥವನನ್ನು ಪರಿಪೂರ್ಣನೆಂದು ಆಗಲ್ಲ. ಸರಿನಾ? ತನ್ನ ಗುರಿ ಸಾಧಿಸುವುದು ಬೇರೆ ವಿಷಯ. ಬೀಯಿಂಗ್ ಏಬಲ್ ಟು ರೀಚ್ ದ ಗೋಲ್ ಇಸ್ ಅನದರ್ ಥಿಂಗ್.
ಆದಾಗ್ಯೂ ನಾನು ಈಗ ಎರಡನೆಯ ಮುಖ್ಯ ವಿಷಯಕ್ಕೆ ಬರುತ್ತಿದ್ದೇನೆ. ನಾವು ಐ ಆಮ್ ಕಮಿಂಗ್ ಟು ದ ಸೆಕೆಂಡ್ ಮೇನ್ ಪಾಯಿಂಟ್. ಏನದು? ಎರಡನೇದು. ನಾವು ಈಸ್ ಎಲಾಬ್ರೇಟೆಡ್ ಆನ್ ದ ಆಸ್ಪೆಕ್ಟ್ ಆಫ್ ಕ್ಲೀನಿಂಗ್, ಹೌ ಕ್ಲೀನಿಂಗ್ ಇನ್ ಇಟ್ ಸೆಲ್ಫ್ ಈಸ್ ಇನ್ಸಫಿಷಿಯಂಟ್ ಟು ಕ್ಲಿಯರ್ ಎ ಹ್ಯಾಬಿಟ್, what to do to develop the right habits, to get rid of the right habits or the wrong habits, how to develop attractiveness towards oneself so that more people can come to you for meditation or spirituality. What are the external characteristics that we have to develop? These are the things that is spoken about. He puts everything as one thing. ಇದೆಲ್ಲ ಸೇರಿ ಒಂದಾಯ್ತು. ಈಗ ಎರಡನೇ ವಿಷಯಕ್ಕೆ ಬರ್ತಾ ಇದ್ದೀವಿ. ನಾವು ಅನ್ಕೊಂಡ್ಬಿಟ್ಟಿದ್ದು ಸೆಕೆಂಡ್ ಥಿಂಗ್. ಏನದು? ಒಬ್ಬ ವ್ಯಕ್ತಿ ತಾನು ಮಾತ್ರ ಗುರಿಯನ್ನು ಸಾಧಿಸಿ ಇತರರ ಗುರಿಯನ್ನು ತಲುಪುವುದರಲ್ಲಿ ಸಹಾಯ ಮಾಡಲು ಅಸಮರ್ಥನಾದರೆ ಅವನನ್ನು ಸ್ವಾರ್ಥಿ ಎಂದು ಕರೆಯಲು ನಾನು ಹಿಂಜರಿಯುವುದಿಲ್ಲ. Now, if a person reaches the goal, but they are incapable of actually helping others to reach the goal, then you have to call that person as selfish. ಸ್ವಾರ್ಥಿ ಅಂತ ಕರಿಬೇಕಾಗುತ್ತೆ. ಅವ್ರು ಮಾತ್ರ ತಮ್ಮ ಗುರಿ ಸಾಧನೆ ಮಾಡಿಕೊಂಡ್ರು, ಬೇರೆ ಯಾರಿಗೂ ಕೂಡ ಹೇಳ್ಕೊಡುವಂಥ ಸಾಮರ್ಥ್ಯ ಬೆಳೆಸ್ಕೊಂಡಿಲ್ಲ, ಗೈಡ್ ಮಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಿಲ್ಲ. that person is a selfish. What Lalaji is now saying is a second aspect. As you grow spiritually, you should develop the ability to guide others simultaneously. ನೀವು ಆಧ್ಯಾತ್ಮಿಕವಾಗಿ ಬೆಳೀತಾ ಬೆಳೀತಾ ಮತ್ತೊಬ್ಬರಿಗೆ ಆಧ್ಯಾತ್ಮಿಕದ ಬೆಳವಣಿಗೆಯನ್ನ ಮಾಡಲು ಸಹಾಯ ಮಾಡಲಿಕ್ಕೆ ಬರಬೇಕು. ನಿಮಗೆ ಆ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಆಗ ನೀವು ಚೆನ್ನಾಗಿ ಬೆಳೀತಾ ಇದ್ದೀರಾ ಅಂತ. ಈ ಸಾಮರ್ಥ್ಯ ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಯು ಆರ್ ನಾಟ್ ಗ್ರೋಯಿಂಗ್ ಇನ್ ದ ರೈಟ್ ವೇ. ಯು ಮೈಟ್ ಬಿ ಗೋಯಿಂಗ್ ಟುವರ್ಡ್ಸ್ ದ ಗೋಲ್ ಇನ್ ಎ ಸೆಲ್ಫಿಶ್ ಮೋಟಿವ್, ಇನ್ ಎ ಸೆಲ್ಫಿಶ್ ವೇ. ಹವೆವರ್, you are not developing an ability to guide others. And what Lalaji is saying is that this is also an important aspect of training. ಬ್ರಹ್ಮವಿದ್ಯೆ ಕಲಿಬೇಕಾದ್ರೆ ಇದು ಒಂದು ಅತ್ಯಂತ ಮುಖ್ಯವಾದಂಥ ಮಜಲು. ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬ್ರಹ್ಮವಿದ್ಯೆ ಅಂತಂದ್ರೆ ಕೇವಲ ನಮ್ಮ ಗುರಿಯನ್ನು ನಾವು ಸಾಧನೆ ಮಾಡ್ಕೊಳ್ಳೋದಲ್ಲ. ನಮ್ಮ ಗುರಿಯನ್ನು ನಾವು ಸಾಧನೆ ಮಾಡ್ಕೊಳ್ತಾ ಬೇರೆಯವ್ರಿಗೂ ಕೂಡ ಆ ಗುರಿ ಎಡೆಯಲ್ಲಿ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಅಥವಾ ಸಹಾಯ ಮಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡ್ರೆ ಅದು ನಿಜವಾದಂಥ ಬ್ರಹ್ಮವಿದ್ಯೆ, ಸ್ವಾರ್ಥರಹಿತವಾದಂಥ ಬ್ರಹ್ಮವಿದ್ಯೆ. ಸರಿನಾ? ಈಗೆಲ್ಲ ಯಾಕೆ ನಮ್ಮ ಸಂಸ್ಥೆಯಲ್ಲಿ ಪ್ರಶಿಕ್ಷಕರ ಪದ್ಧತಿ ತಂದಿದ್ದಾರೆ ಅಂತ ಅರ್ಥ ಆಯ್ತಾ? ವೈ ಹ್ಯಾವ್ ದೇ ಬ್ರಾಟ್ ದಿಸ್ ಆಸ್ಪೆಕ್ಟ್ ಆಫ್ ಪ್ರಿಸೆಪ್ಟರ್ಸ್ ಇನ್ ಅವರ್ ಸಿಸ್ಟಮ್ and not in any other system you don't find this kind of a arrangement. Why is this brought about in our system? It's for this reason. As you go towards the goal, you also develop an ability to teach or guide others towards the goal. That's what we are doing. ನಾವು ಅಭ್ಯಾಸಿಗಳು ಹೌದು, ಪ್ರಶಿಕ್ಷಕರು ಹೌದು, ಎರಡೂ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಗುರಿಯೆಡೆಗೆ ನಾವು ಹೋಗ್ಲಿಕ್ಕೂ ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮ ಹತ್ರ ಬರ್ತಕ್ಕಂಥ ಅಭ್ಯಾಸಿಗಳಿಗೂ ಕೂಡ ಆ ಗುರಿಯೆಡೆಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್, ಮೆಂಟರಿಂಗ್ ಅಲ್ವಾ? ಈ ಮಾತುಗಳು ಬಹುಶಃ ನಿಷ್ಠೂರವೆನಿಸಬಹುದು. ಯು ಮೈಟ್ ಥಿಂಕ್ ಆಫ್ ಇಟ್ ಆಸ್ ವೆರಿ ಹಾರ್ಶ್. ಆದರೆ ಇವುಗಳು ಅವನಲ್ಲಿ ಉತ್ಸಾಹವನ್ನು ಪ್ರಚೋದಿಸಿದರೆ ಈ ಮಾತುಗಳಲ್ಲಿ ನಿಜವಾಗಿ ಅತ್ಯುತ್ತಮ ಮಾಧುರ್ಯವಿದೆ ಎಂದು ಅರ್ಥ. ಇಫ್ ದಿಸ್ ಈಸ್ ಗೋಯಿಂಗ್ ಟು ಪ್ರವೋಕ್ ಸಮ್ ಅಮೌಂಟ್ ಆಫ್ ವಾಟ್ ಯು ಸೇ ಎಕ್ಸೈಟ್ಮೆಂಟ್ ಇನ್ ಹಿಮ್ or confidence in him or readiness in him, then you can consider these words as sweet. It appears harsh, but it will turn out to be sweet, provided he develops a readiness to do this. ಇದನ್ನು ಮಾಡಲಿಕ್ಕೆ ರೆಡಿನೆಸ್ ಬಂತು ಅಂತಂದ್ರೆ ಅದು ಮಾಧುರ್ಯ ಆಗುತ್ತೆ. ಬಾಬು ಮದನ್ ಮೋಹನ್ ಲಾಲ್ಗೆ ನಾನು ನೀಡಿದ ಈ ಆದೇಶಗಳನ್ನು ನೀನು ಕೂಡ ಟಿಪ್ಪಣಿ ಮಾಡಿಟ್ಟುಕೊಳ್ಳಬೇಕು. ವಾಟ್ ಎವರ್ ಆರ್ಡರ್ಸ್ ಐ ಹ್ಯಾವ್ ಗಿವನ್ ಫಾರ್ ಬಾಬು ಮದನ್ ಮೋಹನ್ ಲಾಲ್, ಯು ಪುಟ್ ಇಟ್ ಇನ್ ದ ಡಿಕ್ಟೇಷನ್ ಆಲ್ಸೋ. ಏಕೆಂದರೆ ಇದು ಮನಸ್ಸಿನಿಂದ ಮಾಸದಿರಲು ಆಗಾಗ್ಗೆ ಮತ್ತು ಆದಷ್ಟು ಹೆಚ್ಚಿನ ಸಂದರ್ಭಗಳಲ್ಲಿ ಓದಬೇಕು. ಮೇಕ್ ಶೂರ್ ದಟ್ ಯು ಡೋಂಟ್ ಫರ್ಗೆಟ್ ದಿಸ್. ಪುಟ್ ಇಟ್ ಇನ್ ದ ಡಿಕ್ಟೇಷನ್ ಅಂಡ್ ಯು ಕೀಪ್ ರಿಪೀಟೆಡ್ಲಿ ರೀಡಿಂಗ್ ಇಟ್ ಅಗೇನ್ ಅಂಡ್ ಅಗೇನ್ ಸೊ ದಟ್ ಯು ಡೋಂಟ್ ಫರ್ಗೆಟ್ ಇಟ್. ಸರಿನಾ? ಸರಿ, 10:40 ಆಗ್ತಾ ಬಂತು. ಎಲ್ರಿಗೂ ಸಮಯ ಹೆಚ್ಚು ತಗೊಂಡಿದ್ದಕ್ಕೆ
ಕ್ಷಮಿಸಬೇಕು. ವಿ ವಿಲ್ ಕಂಟಿನ್ಯೂ ಟುಮಾರೋ. ದೇರ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾವು ರಿಮೆಂಬರ್ ಎವ್ರಿ ಟೈಮ್ ಯು ಗೋ ಟು ದ ಸೀ ಶೋರ್, ರಿಮೆಂಬರ್ ದ ವೇವ್. ಎವ್ರಿ ಟೈಮ್ ಯು ಗೆಟ್ ಎ ಥಾಟ್, ರಿಮೆಂಬರ್ ದ ಸೀ ಶೋರ್. ಆಯ್ತಾ? ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ರಿ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರಿ ಕಣ್ರಿ. ಎಲ್ರು ಮಲ್ಕೊಳ್ರಿ. ಹಾಗಾದ್ರೆ ನಾಳೆ ಸಿಗೋಣಂತೆ. ಸರಿನಾ? ಎಲ್ರಿಗೂ ಶುಭರಾತ್ರಿ. ನಮಸ್ತೆ. Thank you, brother. Thank you, brother. Thank you, brother. Thank you, brother. ಇದು ಇವರ